ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಗ್ರಾಸರೀಸ್ನ ರೀಫಿಲ್ ಮಾಡೋದಿತ್ತು, ಮತ್ತು ನಾನು ಹೇಗೆ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ, ಯಾವ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿದೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಮನೇಲಿ ತರಕಾರಿ ತೊಗೊಂಡು ಬಂದಿದ್ದರು, ಹಾಗಾಗಿ ಕರಿಬೇವು ಮತ್ತು ಕೊತ್ತಂಬರಿನ ಸೋಸ್ತಾ ಇದ್ದೀನಿ. ಸೊ ಇವನ್ನ ಹಾಗೆ ಇಟ್ಬಿಟ್ರೆ ಹೊರಗಡೆ ಒಣಗಿಬಿಡ್ತವೆ. ಅದಕ್ಕೋಸ್ಕರ ಈ ಥರ ಸೋಸಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಅದು ಗಾಳಿ ಆಡದೇ ಇರೋ ರೀತಿ ಟೋಪನನ್ನು ಮುಚ್ಚಿ ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಫ್ರೆಶ್ ಆಗಿ ಇರ್ತವೆ. ಎಷ್ಟು ದಿನ ಆದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾವು ಕೂಡ ಮನೇಲಿ ಹಿತ್ತಲಲ್ಲಿ ಕರಿಬೇವಿನ ಗಿಡನ ಹಾಕಿದ್ದೀವಿ. ಅವು ಈಗ ತಾನೇ ಆಗ್ತಾ ಇದ್ದಾವೆ. ಯಾವಾಗ ಬೇಕಾದರೂ ಇಲ್ಲ ಅಂತಂದರೆ ಹೋಗಿ ಫ್ರೆಶ್ ಆಗಿ ತೊಗೊಂಡು ಬರ್ಬೋದು. ಹಾಗೆ ಕೊತ್ತಂಬರಿನೂ ನೋಡಿರಿ, ಈ ರೀತಿ ಕಡ್ಡಿ ಸಮೇತನೇ ಸೋಸಿ ಹಾಕ್ತೀವಿ. ಯಾಕಂದರೆ ಸಾಂಬಾರಲ್ಲಿ ಹಾಕುವಾಗ ಈ ರೀತಿ ಕಡ್ಡಿನ ಕೂಡ ಕಟ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಆ ರೀತಿ ಕಡ್ಡಿ ಸಮೇತ ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತು ನಾನು ಹೇಗೆ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ಅಂತ ಹೇಳಿದ್ದೆಲ್ಲ. ಸೊ ನೋಡಿರಿ, ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಪಟ್ಟಿದ್ದೀನಿ. ಅಂತಂದರೆ ಒಂದು 100 ಸಬ್ಸ್ಕ್ರೈಬರ್ಸ್ ಆಗುವವರೆಗೂ ಸ್ವಲ್ಪ ಕಷ್ಟ ಆಗಿದ್ದು. ಆನಂತರ 100 ಆದಮೇಲೆ ಒಂದು ದಿನಕ್ಕೆ 10, 11, 12 ಈ ರೀತಿಯಾಗಿ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಾ ಬಂದರು. ಸೊ ಫಸ್ಟಿಗೆ ಏನಂತಂದರೆ ನಮ್ಮ ಚಾನಲ್ ಅಷ್ಟೊಂದು ಗೊತ್ತಿರೋದಿಲ್ಲ. ಯಾಕಂದರೆ 0 ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾ ಇದ್ದೆ, ಹೀಗೆ ನನ್ನದೊಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಬೇಕಾದವರು ಮಾಡ್ಕೊಳ್ತಾ ಇದ್ದರು, ಬೇಡದೇ ಇರೋರು ಮಾಡ್ತಾನೂ ಇದ್ದಿದ್ದಿಲ್ಲ. ಸೊ ಹಾಗೆ ನಮ್ಮ ಮನೇಲೂ ಕೂಡ ತುಂಬಾ ಸಪೋರ್ಟ್ ಮಾಡಿದರು. ಅವ್ರ ಫ್ರೆಂಡ್ಸ್ ಹತ್ರನೂ ಕೂಡ ಸಬ್ಸ್ಕ್ರೈಬ್ ಮಾಡಿಸೋದು, ಈ ರೀತಿ. ಅಂದರೆ ಕ್ಲೋಸ್ ಇರೋರ ಹತ್ರ ಅಷ್ಟೇ, ಬಟ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಈ ರೀತಿ ಮಾಡೋದಿಲ್ಲ. ಹಾಗಾಗಿ ನಾನು ಅವರು ಇವ್ರ ಹತ್ರ ಹೇಳೋ ಬದಲು ನಾನೇ ಮೊದಲು ನನ್ನ ಕಂಟೆಂಟು ನೀಟಾಗಿರಬೇಕು, ಪರ್ಟಿಕ್ಯುಲರ್ ಆಗಿರಬೇಕು, ಜನರಿಗೆ ಅದು ಇಷ್ಟ ಆಗಿರಬೇಕು ಅಂತ ಯೋಚನೆ ಮಾಡಿ ಒಂದು ಯೂಸ್ಫುಲ್ ಆದಂಥ ಕಂಟೆಂಟ್ ಮೂಲಕ ವಿಡಿಯೋನ ಹಾಕ್ತಾ ಬಂದೆ. ಸೊ ಹಾಗಾಗಿ ನಮ್ಮ ಕಂಟೆಂಟ್ ಏನಾದರೂ ಯೂಸ್ಫುಲ್ ಅಂತ ಜನರಿಗೆ ಅನಿಸಿದರೆ ಅವರು ತಾವಾಗೇ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅಲ್ವಾ.
ಹಾಗಾಗಿ ಫಸ್ಟು ನಾವು ಹಾಕುವಂಥ ವೀಡಿಯೋ ಏನಾಗಬೇಕು, ಅವ್ರಿಗೆ ಇಷ್ಟ ಆಗಬೇಕು, ಯೂಸ್ಫುಲ್ ಆಗಿರಬೇಕು. ಸೊ ಫಸ್ಟ್ ಏನಂತಂದರೆ ನೀವು ಕಂಟೆಂಟನ್ನು ಚೂಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ಆ ಒಂದು ಟಾಪಿಕನ್ನು ಚೂಸ್ ಮಾಡಿಕೊಂಡು ಆ ವಿಡಿಯೋನ ಅಪ್ಲೋಡ್ ಮಾಡಿದರೆ ಜನರು ನಿಮ್ಮ ಒಂದು ವಿಡಿಯೋನ, ನಿಮ್ಮ ಚಾನಲನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬನ್ನು ಖಂಡಿತ ಮಾಡ್ಕೊಳ್ತಾರೆ. ಮತ್ತು ಏನಂತಂದರೆ ನಾನು ಇನ್ನೊಂದು ಸ್ಟಾರ್ಟಿಂಗ್ ಡೇಸಲ್ಲಿ ಶಾರ್ಟ್ಸನ್ನು ತುಂಬ ಅಪ್ಲೋಡ್ ಮಾಡ್ತಿದ್ದೆ. ಲಾಂಗ್ ವೀಡಿಯೋಸ್ಗಿಂತಲೂ ಶಾರ್ಟ್ಸೇ ತುಂಬ ಆಗ್ತಿತ್ತು. ಅಂದರೆ ಅದರಿಂದನೇ ಏನಂತಂದರೆ ರೀಚು ತುಂಬ ಆಗ್ತಿತ್ತು, ಸಬ್ಸ್ಕ್ರೈಬರ್ಸು ಕೂಡ ಹೆಚ್ಚು ಗೇನ್ ಆಗಿದೆ ಒಂದು ಶಾರ್ಟ್ಸಿಂದ. ಹಾಗಾಗಿ ನೀವು ಕೂಡ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿರಿ, ಅದರಿಂದ ಸಬ್ಸ್ಕ್ರೈಬರ್ಸ್ ಅನ್ನೋದು ಗೇನ್ ಆಗೇ ಆಗ್ತಾರೆ. ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಒಂದು ಥಂಬ್ನೇಲ್ ಏನಿರುತ್ತಲ್ಲ ಅದು ಕೂಡ ಅಟ್ರಾಕ್ಟಿವ್ ಆಗಿರಬೇಕು. ಸೊ ನಾವು ವಿಡಿಯೋ ಎಲ್ಲ ಚೆನ್ನಾಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ, ಕಂಟೆಂಟ್ ಇದೆ ಅದರಲ್ಲಿ. ಬಟ್ ಏನಂದರೆ ಅದಕ್ಕೆ ಥಂಬ್ನೇಲೇ ನೀಟಾಗಿರೋದಿಲ್ಲ, ಥಂಬ್ನೇಲು ಅಟ್ರಾಕ್ಟಿವ್ ಆಗಿರೋದಿಲ್ಲ ಅಂತಂದಮೇಲೆ ವ್ಯೂವರ್ಸ್ ಏನು ಮಾಡ್ತಾರೆ, ಅದನ್ನು ಸ್ಕ್ರೋಲ್ ಮಾಡಿ ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ವಿಡಿಯೋ ಥಂಬ್ನೇಲು ಅಟ್ರಾಕ್ಟಿವ್ ಆಗಿದ್ದಾಗ ವ್ಯೂವರ್ಸ್ ಏನು ಮಾಡ್ತಾರೆ, ಅದನ್ನು ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿ ನೋಡ್ತಾರೆ. ಆಗ ಅವ್ರಿಗೆ ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾರೆ. ಸೊ ನಾನು ಕೂಡ ಫಸ್ಟು ಪ್ರಿಫರೆನ್ಸ್ ಕೊಟ್ಟಿದ್ದೆ ಥಂಬ್ನೇಲಿಗೆ. ಥಂಬ್ನೇಲು ಅಟ್ರಾಕ್ಟಿವ್ ಆಗಿದ್ದರೆ, ಚೆನ್ನಾಗಿದ್ದರೆ ಸಬ್ಸ್ಕ್ರೈಬರ್ಸ್ ಅನ್ನೋದು ಗೇನ್ ಆಗೇ ಆಗ್ತಾರೆ. ಒಟ್ಟಿನಲ್ಲಿ ನಮ್ಮ ವಿಡಿಯೋ ಯೂಸ್ಫುಲ್ ಆಗಿರಬೇಕು, ಕಂಟೆಂಟ್ಫುಲ್ ಆಗಿರಬೇಕು. ಆಗ ನಾವು ಆರಾಮಾಗಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.